ನಮಸ್ಕಾರ ಸ್ನೇಹಿತರೆ. ಬಹು ನಿರೀಕ್ಷಿತ 2025ರ ಏಷ್ಯಾ ಕಪ್ ಇನ್ನೇನು ಕೆಲವೇ ದಿನಗಳಲ್ಲಿ ಶುರುವಾಗಲಿದೆ. ಭಾರತ ತಂಡ ತನ್ನ ಮೊದಲ ಪಂದ್ಯವನ್ನು ಯುಎಇ ವಿರುದ್ಧ ಸೆಪ್ಟೆಂಬರ್ 10ರಂದು ಆಡಲಿದ್ದರೆ, ಬದ್ಧ ವೈರಿ ಪಾಕಿಸ್ತಾನ ವಿರುದ್ಧ ಸೆಪ್ಟೆಂಬರ್ 14ರಂದು ಆಡಲಿದೆ. ಟಿ20 ಮಾದರಿಯಲ್ಲಿ ಈ ಬಾರಿ ಏಷ್ಯಾ ಕಪ್ ನಡೆಯಲಿದ್ದು, ಬರುವಂತ ಟಿ20 ವಿಶ್ವಕಪ್ ನ ದೃಷ್ಟಿಯಿಂದ ಟೀಂ ಇಂಡಿಯಾಗೆ ಈ ಏಷ್ಯಾ ಕಪ್ ತುಂಬಾ ಮಹತ್ವದಾಗಲಿದೆ. ಮತ್ತೆ ಏಷ್ಯಾ ಕಪ್ ತಂಡದಲ್ಲಿ ಅನಿರೀಕ್ಷಿತ ಸಾಕಷ್ಟು ಬದಲಾವಣೆಗಳಾಗುವ ಸಾಧ್ಯತೆಗಳಿದ್ದು, ಬಹುತೇಕ ದಿಗ್ಗಜ ಆಟಗಾರರು ತಂಡದಿಂದ ಹೊರಗೋಗಲಿದ್ದಾರೆ. ಹೌದು ಸ್ನೇಹಿತರೆ, ಅದಕ್ಕೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಯಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತೆ ನಿಮ್ಮ ಪ್ರಕಾರ ಕೆಎಲ್ ರಾಹುಲ್ ಅವರಿಗೆ ಭಾರತೀಯ ಟಿ20 ತಂಡದಲ್ಲಿ ಅವಕಾಶ ನೀಡಬೇಕೋ ಬೇಡವೋ ಎಂದು ನಮಗೆ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಇನ್ನೇನು ಕೆಲವೇ ದಿನಗಳಲ್ಲಿ ಟಿ20 ಏಷ್ಯಾ ಕಪ್ ಶುರುವಾಗಲಿದೆ. ಸೂರ್ಯಕುಮಾರ್ ಯಾದವ್ ಅವರ ನಾಯಕತ್ವದಲ್ಲಿ ಟೀಂ ಇಂಡಿಯಾ ಈ ಬಾರಿ ಏಷ್ಯಾ ಕಪ್ ನಲ್ಲಿ ಪಾಲ್ಗೊಳ್ಳಲಿದ್ದು, ಬಹುತೇಕ ಈ ಬಾರಿ ಯುವ ಆಟಗಾರರಿಗೆ ಅವಕಾಶ ನೀಡುವ ಸಾಧ್ಯತೆಗಳಿವೆ. ಮತ್ತೆ ಈ ಬಾರಿಯ ತಂಡದಲ್ಲಿ ಟೀಂ ಇಂಡಿಯಾದ ಕೆಲ ದಿಗ್ಗಜ ಆಟಗಾರರು ತಂಡದಿಂದ ಹೊರಗೋಗಲಿದ್ದಾರೆ. ಮೊದಲನೇದಾಗಿ ನೋಡುವುದಾದರೆ ನಿತೀಶ್ ಕುಮಾರ್ ರೆಡ್ಡಿ. ಕಳೆದ ಕೆಲವು ತಿಂಗಳುಗಳಿಂದ ಟಿ20 ತಂಡದಲ್ಲಿ ತುಂಬಾ ಒಳ್ಳೆಯ ಪ್ರದರ್ಶನ ನೀಡಿದ್ದ ನಿತೀಶ್ ಕುಮಾರ್ ರೆಡ್ಡಿ ಅವರು ಈ ಬಾರಿಯ ಏಷ್ಯಾ ಕಪ್ ಟಿ20 ತಂಡದಿಂದ ಹೊರಗುಳಿಯಲಿದ್ದಾರೆ. ಇಂಗ್ಲೆಂಡ್ ಪ್ರವಾಸದಲ್ಲಿ ಗಾಯದ ಸಮಸ್ಯೆಗೆ ತುತ್ತಾಗಿದ್ದ ನಿತೀಶ್ ಅವರು ಇನ್ನೂ ಕೂಡ ಸರಿಯಾಗಿ ಚೇತರಿಸಿಕೊಂಡಿಲ್ಲ. ಆದ್ದರಿಂದ ಇವರನ್ನು ತಂಡದಿಂದ ಕೈ ಬಿಡುವ ಸಾಧ್ಯತೆ ತುಂಬಾ ಹೆಚ್ಚಾಗಿದೆ. ನಂತರ ಎರಡನೇದಾಗಿ ವೇಗದ ಬೌಲರ್ ಮೊಹಮ್ಮದ್ ಸಿರಾಜ್. ಇತ್ತೀಚೆಗೆ ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಸರಣಿಯಲ್ಲಿ ಮೊಹಮ್ಮದ್ ಸಿರಾಜ್ ಅವರು ಯಾವ ರೀತಿ ಪ್ರದರ್ಶನ ನೀಡಿದ್ದರು ಎಂದು ನಿಮಗೆ ಗೊತ್ತೇ ಇರಬಹುದು. ಆದರೆ ಟಿ20 ತಂಡದಲ್ಲಿ ಮೊಹಮ್ಮದ್ ಸಿರಾಜ್ ಅವರಿಗೆ ಅವಕಾಶ ಸಿಗುವ ಸಾಧ್ಯತೆ ತುಂಬಾ ಕಡಿಮೆ ಇದ್ದು, ಈಗಾಗಲೇ ಟೀಂ ಇಂಡಿಯಾ ಬಳಿ ಜಸ್ಪ್ರೀತ್ ಬುಮ್ರಾ, ಹರ್ಷದೀಪ್ ಸಿಂಗ್, ನಿತೀಶ್ ರಾಣಾರ್ ಅಂತ ಬೌಲರ್ಸ್ ಗಳಿದ್ದಾರೆ. ಆದ್ದರಿಂದ ಮೊಹಮ್ಮದ್ ಸಿರಾಜ್ ಅವರಿಗೂ ಕೂಡ ಈ ಬಾರಿಯ ಟಿ20 ತಂಡದಿಂದ ಹೊರಗುಳಿಯಬೇಕಾಗಿದೆ. ನಂತರ ಮೂರನೇದಾಗಿ ಕನ್ನಡಿಗ ಕೆಎಲ್ ರಾಹುಲ್ ಅವರು. ಕೆಎಲ್ ರಾಹುಲ್ ಅವರಿಗೂ ಕೂಡ ಈ ಬಾರಿಯ ಏಷ್ಯಾ ಕಪ್ ತಂಡದಲ್ಲಿ ಸ್ಥಾನ ಸಿಗುವ ಸಾಧ್ಯತೆ ತುಂಬಾ ಕಡಿಮೆ ಇದೆ. ಏಕೆಂದರೆ ಈಗಾಗಲೇ ಟೀಂ ಇಂಡಿಯಾ ಬಳಿ ಸಾಕಷ್ಟು ಬ್ಯಾಟ್ಸ್ಮನ್ ಗಳಿದ್ದು, ಅನಿವಾರ್ಯವಾಗಿ ಕೆಎಲ್ ರಾಹುಲ್ ಅವರಿಗೆ ಈಗ ತಂಡದಿಂದ ಹೊರಗುಳಿಯಬೇಕಾಗಿದೆ. ನಂತರ ನಾಲ್ಕನೇದಾಗಿ ಶುಭ್ಮನ್ ಗಿಲ್. ಸದ್ಯ ಶುಭ್ಮನ್ ಗಿಲ್ ನಾಯಕತ್ವದಲ್ಲಿ ಟೀಂ ಇಂಡಿಯಾ ಇಂಗ್ಲೆಂಡ್ ವಿರುದ್ಧ ತುಂಬಾ ಒಳ್ಳೆಯ ಪ್ರದರ್ಶನ ನೀಡಿತ್ತು. ಆದರೆ ಟಿ20 ತಂಡದತ್ತ ನೋಡುವುದಾದರೆ ಶುಭ್ಮನ್ ಗಿಲ್ ಅವರಿಗೆ ತಂಡದಲ್ಲಿ ಸ್ಥಾನ ಸಿಗುವ ಸಾಧ್ಯತೆ ತುಂಬಾ ಕಡಿಮೆ. ಏಕೆಂದರೆ ಆರಂಭಿಕರಾಗಿ ಈಗಾಗಲೇ ಟೀಂ ಇಂಡಿಯಾ ಬಳಿ ಯಶಸ್ವಿ ಜೈಸ್ವಾಲ್, ಸಂಜು ಸ್ಯಾಮ್ಸನ್, ಅಭಿಷೇಕ್ ಶರ್ಮಾ ಅಂತ ಬ್ಯಾಟ್ಸ್ಮನ್ ಗಳಿದ್ದಾರೆ. ಆದ್ದರಿಂದ ಶುಭ್ಮನ್ ಗಿಲ್ ಅವರಿಗೂ ಕೂಡ ಈ ಟಿ20 ತಂಡದಲ್ಲಿ ಸ್ಥಾನ ಸಿಗುವ ಸಾಧ್ಯತೆ ತುಂಬಾ ಕಡಿಮೆ. ನಂತರ ಐದನೇದಾಗಿ ರಿಷಬ್ ಪಂತ್. ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಸರಣಿಯಲ್ಲಿ ಗಾಯದ ಸಮಸ್ಯೆಗೆ ತುತ್ತಾಗಿದ್ದ ರಿಷಬ್ ಪಂತ್ ಅವರು ಇನ್ನೂ ಕೂಡ ಚೇತರಿಸಿಕೊಂಡಿಲ್ಲ. ಮತ್ತೆ ಟೀಂ ಇಂಡಿಯಾ ಬಳಿ ಸದ್ಯ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿ ಸಂಜು ಸ್ಯಾಮ್ಸನ್ ಮತ್ತೆ ಜಿತೇಶ್ ಶರ್ಮಾ ಇರುವುದರಿಂದ ರಿಷಬ್ ಪಂತ್ ಅವರು ಬಹುತೇಕ ಈ ಬಾರಿಯ ಟಿ20 ತಂಡದಿಂದ ಹೊರಗುಳಿಯಲಿದ್ದಾರೆ. ಮತ್ತೆ ಇವರ ಜೊತೆಗೆ ಯುಜ್ವೇಂದರ್ ಚಹಲ್, ಮೊಹಮ್ಮದ್ ಶಮೀರ್ ಅಂತ ಆಟಗಾರರು ಕೂಡ ಈ ಬಾರಿಯ ತಂಡದಿಂದ ಹೊರಗುಳಿಯಬಹುದು. ಇನ್ನೇನು ಕೆಲವೇ ದಿನಗಳಲ್ಲಿ ಭಾರತೀಯ ಏಷ್ಯಾ ಕಪ್ ತಂಡ ಪ್ರಕಟವಾಗಲಿದ್ದು, ಯಾರ್ಯಾರಿಗೆ ಬಿಸಿಸಿಐ ಅವಕಾಶ ನೀಡುತ್ತದೆ ಎಂದು ಕಾದು ನೋಡಬೇಕಾಗಿದೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.